ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ ಅಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡೋಕೆ ಸಿಕ್ಕಾಪಟ್ಟೆ ಫೇಮಸ್ ಏನಂತ ಹೇಳಿದ್ರೆ ಬಿಸಿ ಬಿಸಿ ಸೌದೆ ಒಡೆಯಲ್ಲಿ ರೆಡಿಯಾಗಿರೋ ಮಟನ್ ಬಿರಿಯಾನಿ ಅಂತಂದರೆ ಟಗರಲ್ಲಿ ರೆಡಿಯಾಗಿರೋ ಮಟನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಕನ್ ಲಾಲಿಪಾಪ್ ಅಂತ ಸಿಗುತ್ತೆ. ಬೆಳಗಿನ ಜಾವ 5 ಗಂಟೆಗೆ ಬಿಸಿ ಸಂಡೇಸಲ್ಲಿ, ಸ್ಪೆಷಲಿ ಸಂಡೇಸಲ್ಲಿ ಮಾತ್ರ ಇರುತ್ತೆ. 5 ಗಂಟೆಗೆ ಬಿಸಿ ಬಿರಿಯಾನಿ ಸಿಗ್ತಾ ಇರುತ್ತೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂದರೆ ನೆಲಮಂಗಲ ಹೈವೇ ಜಸ್ಟ್ 100 ಮೀಟರ್ಸಲ್ಲೇ ಇದೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಅಲ್ಲಿ ಹೊಡಿತಿರೋ ಸೌಂಡು ಕೇಳಿಸ್ತಾ ಇದೆ, ಬಿರಿಯಾನಿ ಹೊಡಿಯೋದು ಸೌಂಡು. ಸೊ ಒಳಗೆ ಹೋಗ್ಬಿಟ್ಟು ಬಿಸಿ ಬಿರಿಯಾನಿ ಎಲ್ಲ ಟ್ರೈ ಮಾಡೋಣ. ಸಂಡೇ ಮಾತ್ರ ನಿಮಗೆ ಬೆಳಗಿನ ಜಾವ 5 ಗಂಟೆಯಿಂದ ಶುರು ಆದರೆ ರಾತ್ರಿ ತನಕ ಇರುತ್ತೆ. ಇನ್ನು ಮಿಕ್ಕಿದ ದಿನ ಟ್ಯೂಸ್ಡೇ ಟು ಸ್ಯಾಟರ್ಡೇ ಬಂದ್ಬಿಟ್ಟು ಬೆಳಗ್ಗೆ 8 ಗಂಟೆಗೆ ಓಪನ್ ಮಾಡಿದ್ರೆ ಈವ್ನಿಂಗ್ ಅಥವಾ ರಾತ್ರಿ ತನಕನೂ 10 o'clock ತನಕನೂ ಓಪನ್ ಇರುತ್ತೆ. ಸೊ ಡೆಫಿನೆಟ್ಲಿ ಸಕ್ಕತ್ತಾಗಿರೋ ಒಂದು ಬಿರಿಯಾನಿ. ಒಳಗೆ ಹೋಗ್ಬಿಟ್ಟು ಟ್ರೈ ಮಾಡಿ, ನಿಮ್ಗೆ ತಿರ್ಗಾ ತಿಳಿಸ್ತೀನಿ ಹೇಗಿರುತ್ತೆ ಅಂತ. ಬನ್ನಿ, ಲೆಟ್ಸ್ ಗೋ. ಬಿರಿಯಾನಿ ತೊಗೊಂಡಿದ್ದೀನಿ. ಕ್ವಾಂಟಿಟಿ ಎರಡೂ ಚೆನ್ನಾಗಿದೆ. ಬಿರಿಯಾನಿ ಟೇಸ್ಟ್ ಸೂಪರ್ ಆಗಿದೆ. ಎಲ್ಲರೂ ಬನ್ನಿ, ತಿನ್ನಿ. ನಮಸ್ತೆ ಸರ್, ನಮ್ದು ಬಗ್ಲುಗುಂಟೆಯಿಂದ ಶುರುವಾಗಿದ್ದು ನಾಗರಬಾವಿಯಿಂದ ಇಲ್ಲಿ ನೆಲಮಂಗಲದವರೆಗೂ ಬಂದಿದ್ದೀವಿ. ಸರ್, ನಮ್ಮಲ್ಲಿ ಮಟನ್ ಬಿರಿಯಾನಿನೇ ಫೇಮಸ್. ಅದರಲ್ಲಿ ನಾವು ಮಟನ್ ಯೂಸ್ ಮಾಡೋದು ಟಗರು ಮರಿ ಯೂಸ್ ಮಾಡ್ತೀವಿ. ಟಗರು ಮರಿ ಯೂಸ್ ಮಾಡಿ ಮಟನ್ ಬಿರಿಯಾನಿ ಮಾಡ್ತೀವಿ. ಸರ್, ನಮ್ಮಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಲಾಲಿಪಾಪು, ಕಬಾಬು, ಫ್ರೈ ಐಟಮ್ಸ್ ಎಲ್ಲ ಸಿಗುತ್ತೆ. ಸಂಡೇಸ್ ಬಂದ್ರೆ ಕಾಲ್ ಸೂಪ್ ಸಿಗುತ್ತೆ. ಈಗ ಸಂಡೇಸ್ ಬಂದು 5 ಗಂಟೆಯಿಂದ ರಾತ್ರಿ 10:30ವರೆಗೂ ಇರುತ್ತೆ. ಮಂಗಳವಾರದಿಂದ ಶನಿವಾರದವರೆಗೂ 8 ಗಂಟೆಯಿಂದಾನೇ ಶುರುವಾಗುತ್ತೆ. ಬೆಳಿಗ್ಗೆ ಮಾರ್ನಿಂಗ್ ನಿಮಗೆ 8 ಗಂಟೆಗೆ ಬಿರಿಯಾನಿ ಸಿಗುತ್ತೆ. 8 ಗಂಟೆಯಿಂದ ಹಿಡಿದು 10 ಗಂಟೆವರೆಗೂ ಸಿಗುತ್ತೆ. ಭಾನುವಾರ ಬೆಳಿಗ್ಗೆ 5 ಗಂಟೆಯಿಂದ 10:30ವರೆಗೂ ಸಿಗುತ್ತೆ. ಬಿಸಿ ಮಟನ್ ಬಿರಿಯಾನಿ. ಸರ್, ನಮ್ಮ ಹೋಟ್ಲ್ ಹೆಸರು ಬಂದು ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ನೆಲಮಂಗಲ ಹೈವೇ ಜಸ್ಟ್ 100 ಮೀಟರ್ಸ್ ದೂರದಲ್ಲೇ ಇದೆ. ಬನ್ನಿ, ವಿಸಿಟ್ ಮಾಡಿ, ನಮ್ಮ ಬಿರಿಯಾನಿನ ಟೇಸ್ಟ್ ಮಾಡಿ. ಬೆಳಗಿನ ಜಾವ 5 ಗಂಟೆಗೆ ಬಂದರೆ ನಿಮ್ಗೆ ಏನೆಲ್ಲ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಫಸ್ಟ್ ನಮ್ಮ ಹತ್ರ ಇದೆ ಚಿಕನ್ ಕಬಾಬ್, ಚಿಕನ್ ಲಾಲಿಪಾಪ್ ಇದೆ, ಚಿಕನ್ ಕಬಾಬ್ ಇದೆ. ಆ್ಯಂಡ್ ಆ್ಯಕ್ಚುಲಿ ನೋಡೋಕೆ ಪ್ಲೇಟ್ ಫುಲ್ ಆಫ್ ರೈಸ್ ಅಂತ ಹೇಳ್ತಾರೆ. ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಒಂದೊಂದು ಪೀಸು ಹೆಂಗಿದೆ ನೋಡಿ. ನಳ್ಳಿಯಿಂದ ಹಂಗೆ ಬ್ರೇಕ್ ಆಗ್ತಾ ಇರುತ್ತೆ. ಆ ಥರ ಒಂದು ದೊಡ್ಡ ಪೀಸಸ್ ಎಲ್ಲ ಇರುತ್ತೆ. ಫಸ್ಟು ಲಾಲಿಪಾಪಿಂದನೇ ಹೋಗೋಣ. ಸೊ ಬೆಳಗ್ಗೆ 5 AM ಲಾಲಿಪಾಪಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿ ಲಾಲಿಪಾಪು ಒಂದೇ ಬೈಟ್ ಹೋಗೋಣ. ಆಚೆ ಕ್ರಿಸ್ಪಿಯಾಗಿ, ಒಳಗೆ ಜ್ಯೂಸಿಯಾಗಿ ಬಿಸಿಯಾಗಿ ಫ್ರೈ ಮಾಡಿಕೊಟ್ಟಿದ್ದಾರೆ. ಇದೊಂಥರ ಸಪ್ರೇಟ್ ಮಸಾಲ, ಸೂಪರ್. ಬೆಳಗಿನ ಜಾವ ಬರೀ ಬಿರಿಯಾನಿ ತಿಂದರೆ ಬೋರ್ ಹೊಡಿಯೋದಲ್ಲ ಅಂಥವ್ರಿಗೆ ಲಾಲಿಪಾಪ್ ಇರುತ್ತೆ. ಲಾಲಿಪಾಪ್ನ ಮಜಾ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಜ್ಯೂಸಿಯಾಗಿದೆ. ಆಚೆ ಲೇಯರ್ ನೋಡ್ಕೊಂಡು ಜಾಸ್ತಿ ಕ್ರಿಸ್ಪಿಯಾಗಿದೆ ಅಂತಲೇ ಹೇಳ್ಬೇಕು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಪಕ್ಕದಲ್ಲೇ ಚಿಕನ್ ಕಬಾಬ್ ಇದೆಯಲ್ಲ, ಚಿಕನ್ ಕಬಾಬ್ನ ಬ್ರೇಕ್ ಮಾಡಿದೆ ನೋಡಿ. ಅಪ್ಪ ಸಾಕಾಗಬೇಕಾಗುತ್ತೆ. ಜ್ಯೂಸಿ ಇದು. ಆಚೆ ಜಾಸ್ತಿ ಏನು ಕ್ರಿಸ್ಪಿ ಏನಿಲ್ಲ, ಒಳಗೆ ಫುಲ್ ಸಾಫ್ಟಾಗಿರೋ ಥರ ಇದೆ. ಡಿಫ್ರೆಂಟ್ ಮಸಾಲ, ಎರಡೂ ಡಿಫ್ರೆಂಟ್ ಮಸಾಲ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಲೇಯರ್ ಆಫ್ ಕೋಟಿಂಗ್ ಅಂತ ಹೇಳ್ತಾವ, ಇದರಲ್ಲಿ ಒಂದು ಸ್ವಲ್ಪ ಮಿನಿಮಲ್ ಆಗಿದೆ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಫ್ರೆಶ್ಶು ಸಕ್ಕ ಟೇಸ್ಟ್ ಕೊಡುತ್ತೆ. ಬೊಂಬಾಟಾಗಿದೆ ಅಂತಲೇ ಹೇಳ್ಬೇಕು. ಪಕ್ಕದಲ್ಲಿ ಚಿಕನ್ ಬಿರಿಯಾನಿ ಇದೆ. ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ. ಪೀಸಸ್ಸು ನೀವು ನೋಡ್ತಿದ್ದೀರಾ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಪೀಸಸ್ಸು ನೋಡಿ. ಅಪ್ಪ ಅಷ್ಟೇ. ಈ ಪೀಸ್ ಜೊತೆಗೆ ರೈಸ್ನ ಹಂಗೆ ಟ್ರೈ ಮಾಡೋಣ. ಪೀಸ್ ಲೈಟಾಗಿ ರೈಸ್ ಮೇಲೆ ಇಟ್ಟು ಬಿಸಿ ಇರುತ್ತೆ. ಒಳಗೆ ಹೋದರೆ ಫುಲ್ಲು ಬಿಸಿ ತಗೊಂಡು ಒನ್ ಆಫ್ ದಿ ಫ್ಲೇವರ್ಫುಲ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಆಕಾಶ್ ಹೊಸಕೋಟೆ ಬಿರಿಯಾನಿ ನೆಕ್ಸ್ಟ್ ಲೆವೆಲ್ ಆಗಿದೆ. ನನ್ನ ಪೀಸಸ್ ಅಷ್ಟೇ ಸಿಕ್ಕಾಪಟ್ಟೆ ಸಾಫ್ಟಾಗಿರೋದಕ್ಕೋಸ್ಕರ ಬಿರಿಯಾನಿ ಒಳ್ಳೆ ಮ್ಯಾಚ್ ಕೊಡ್ತಾಯಿದೆ.
ಒಬ್ಬರಲ್ಲ ಇಬ್ಬರು ತಿನ್ಬೋದು ಅನ್ಸುತ್ತೆ, ಬಿಕಾಸ್ ಪ್ಲೇಟ್ ಫುಲ್ ಆಫ್ ರೈಸು ಅಷ್ಟೊಂದಿದೆ. ಏನು ಟೇಸ್ಟ್ ಹೇಳ್ತೀರಾ, ಒಂದು ಪ್ಲೇಟ್ ಅಲ್ಲ 2 ಪ್ಲೇಟ್ ತಿನ್ಬೋದು. ಇನ್ ಕೇಸ್ ನಿಮಗೆ ಒಳ್ಳೆ ಕೆಪಾಸಿಟಿ ಇದೆ, ಸಾಕಾಗಿ ಬ್ಯಾಟಿಂಗ್ ಮಾಡ್ತಾನೆ ಇರ್ಬೋದು. ಇಲ್ಲಿ ಮಟನ್ಗೋಸ್ಕರನೇ ಬಂದಿರೋದು. ಮಟನ್ ಪೀಸಸ್ ನೀವು ನೋಡ್ತಿದ್ದೀರಾ, ಚಪ್ಪಿ ಪೀಸಸ್ಸು ನೋಡಿ, ಅಪ್ಪ ಒಳ್ಳೊಳ್ಳೆ ಪೀಸಸ್. ಇಲ್ಲಿ ನಲ್ಲಿ ನನ್ನ ಫೇವ್ರೇಟ್ ಇದೆ, ಯಾವಾಗೂ ನಲ್ಲಿ ಫೇವ್ರೇಟು. ನಲ್ಲಿ ನನಗೆ ಹೇಳಿದ್ಬಿಡೋಣ, ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ಇದು ನನಗೆ ಬೈಟೇ ಹೋಗ್ಬಿಡೋಣ, ಒಂದು ಬೈಟ್ ಹೋಗ್ಬಿಟ್ಟು. ಶುಭೋ ಮಟನ್ ಲವರ್ಸ್ಗೆ ಬೇಡ ಮಾಡಿಸಿರೋ ಒಂದು ಮಟನ್ ಬಿರಿಯಾನಿ ಅಂತ ಹೇಳ್ಬೋದು. ಪೀಸಸ್ ಒಂದು ಸಿಕ್ಕಾಪಟ್ಟೆ ಸಾಫ್ಟಾಗಿದೆ, ಒಂಥರ ಚೀಸಬಲ್ ಮಟನು. ಒಂದು ಪರ್ಫೆಕ್ಟ್ ಕ್ವಾಂಟಿಟಿಯಲ್ಲಿದೆ. ಒಂದು 3-4 ಪೀಸ್ ಹಾಕಿರ್ತಾರೆ. ರೈಸ್ ನೀವು ನೋಡ್ತಿದ್ದೀರ, ಅಪ್ಪ ರೈಸ್ ಅಂತೂ ಹಿಡಿಯೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ ಬಿಸಿ 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 ಬಿರಿಯಾನಿ. ರೈಸ್ನ ಹಂಗೆ ತೊಗೊಳ್ಳೋಣ, ರೈಸು ಕೈಲಿ ಹಿಡಿಯೋಕ್ಕಾಗಲ್ಲ, ಬಚ್ಚಿಲ್ ನೋಡೋಕೋರೆ ನಿಮಗೆ ಹಿಡಿತಾ ಇದ್ದೀವಿ. ಒಳ್ಳೆ ಪೀಸ್ನ ತೊಗೊಂಡು, ರೈಸ್ನ ತೊಗೊಂಡು. ಚಿಕನ್ ಬಿರಿಯಾನಿ ಸೂಪರಾಗಿದೆ, ಬಟ್ ಮಟನ್ ಬಿರಿಯಾನಿ ಮಸ್ಟ್ ಟ್ರೈ, ಐಲಿ ರೆಕಮೆಂಡೆಡ್. ಅಷ್ಟೊಂದು ಸೂಪರಾಗಿದೆ. ಪೀಸ್ ಆಗಿರಲಿ, ರೈಸ್ ಆಗಿರಲಿ, ಆ ಫ್ಲೇವರ್ ಆಗಿರಲಿ, ಒಂದಲ್ಲ 2 ಬೈಟು 3 ಬೈಟ್ ಅಂತ ಹೋಗ್ತಾನೆ ಇರಬೇಕು ಅಂತ ಅನಿಸುತ್ತೆ. 1 ಪೀಸ್ ಮಟನು, 1 ಪೀಸ್ ಚಿಕನು, 1 ಪೀಸ್ ರೈಸು ಅಂತ ಅಂದ್ಬಿಟ್ಟು ತಿಂತಾ ಇರ್ಬೋದು. ಒಳ್ಳೆ ಮಟನ್ ಪೀಸ್ ಹಾಕಿರೋ ಪ್ಲೇಟ್ ಫುಲ್ ಆಫ್ ರೈಸು. ಕ್ವಾಂಟಿಟಿ ಅಂತೂ ಮೋಸನೇ ಇಲ್ಲ, ಆರಾಮಾಗಿ ಪಕ್ಕಾ ವರ್ತ್ ಅಂತಲೇ ಹೇಳ್ತೀನಿ. ಸೊ ಖಂಡಿತ 5 AM ಬಿಸಿ ಬಿಸಿಯಾಗಿ ಬಿರಿಯಾನಿ ತಿನ್ನೋಕ್ಕೆ ಬರಬೇಕು ಅಂತಂದರೆ ನೆಲಮಂಗಲ ಹೈವೇಯಿಂದ ಜಸ್ಟ್ 100 ಮೀಟರ್ಸೇ ಇದೆ. ತಿರ್ಗಾ ಹೇಳ್ತಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀವಿ, ಚೆಕ್ಔಟ್ ಮಾಡಿ. ಜಸ್ಟ್ ಒಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕರ್ಕೊಂಡು ಬಂದುಬಿಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, 5 AM ಬಿರಿಯಾನಿ ಲವರ್ಸ್ಗೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿ ಬೆಲೈಕನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೆ ನಾನು ಹಾಕಿ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ್ರೆ ನಿಮ್ಮ ದಿನೇಶ್ ಡೂ ವಾಟ್ ಇಸ್ ಬಾಯ್.